ಇನ್ನು ಮುಂಗಾರು ಮಳೆ ಕರಾವಳಿ ಜಿಲ್ಲೆ ಉಡುಪಿಯನ್ನು ಈಗ ಕಾಡ್ತಾ ಇದೆ. ಕಳೆದ 2 ತಿಂಗಳಿಂದ ತುಂಬ ಉತ್ತಮವಾದ ಮಳೆ ಉಡುಪಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಡೀಪ್ ಸಿ ಫಿಶಿಂಗ್ಗೆ ತಡೆ ನೀಡಲಾಗಿದ್ದು, ಆಳ ಸಮುದ್ರ ಮೀನುಗಾರಿಕೆಗೆ ತಡೆ ನೀಡಲಾಗಿದ್ದು, ನಾಡದೋಣಿ ಪೂರ್ಣ ಪ್ರಮಾಣದಲ್ಲಿ ಆರಂಭ ಆಗಿಲ್ಲ. ಈ ನಡುವೆ ವಿಪರೀತ ಗಾಳಿ ಒತ್ತಡ ಕೂಡ ಈಗ ಶುರುವಾಗಿದೆ. ಸುಮಾರು 50ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಗಾಳಿಯ ರಭಸಕ್ಕೆ ಹೆಚ್ಚಿನ ನಾಡದೋಣಿ ಬೋಟ್ಗಳು ಸಮುದ್ರಕ್ಕೆ ಇಳಿತಾ ಇಲ್ಲ. ಜುಲೈ ಮೊದಲ ವಾರ ಕಳೆದಿದ್ದು, ಇನ್ನೇನಿದ್ರು 3 ವಾರದಲ್ಲಿ ವರ್ಷದ ಕಸುಬನ್ನು ಕಂಡುಕೋಬೇಕಾಗಿದೆ ಈ ಜನ. ಉಡುಪಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ವಿಸ್ತರಣೆ ಮಾಡಿರುವಂಥದ್ದು. ಪ್ರಮುಖವಾಗಿ ಅರಬ್ಬಿ ಸಮುದ್ರದಲ್ಲಿ ವಿಪರೀತವಾದ ಗಾಳಿಯ ಒತ್ತಡ ಇರ್ತದೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ನಾವು ನೋಡ್ಬೋದು ಗಾಳಿಯ ಒತ್ತಡ ಎಷ್ಟಿದೆ ಅನ್ನುವಂಥದ್ದು. ಯಾಕಂದರೆ ಬೋಟ್ಗಳ ಮೇಲೆ ಹಾಕಿರುವಂಥ ಫ್ಲ್ಯಾಗ್ಗಳು ಸುಮಾರು 50ರಿಂದ 55 ಕಿಲೋಮೀಟರ್ವರೆಗೂ ಕೂಡ ಗಾಳಿ ಬೀಸಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಡದೋಣಿ ಮೀನುಗಾರಿಕೆಗೆ ತೂಫಾನ್ ಬರಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಅದೇ ಲೆಕ್ಕಾಚಾರದ ಪ್ರಕಾರ ತೂಫಾನ್ ಬರುವಂಥ ಸಾಧ್ಯತೆ ಇದೆ. ಒಂದು ದಟ್ಟವಾದ ಕಾರ್ಮೋಡ ಮುಸುಕಿದಂಥ ವಾತಾವರಣ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದರ ಜೊತೆಗೆ ವಿಪರೀತವಾದ ಮಳೆ 70ರಿಂದ 80 ಮಿಲಿಮೀಟರ್ವರೆಗೂ ಕೂಡ ಮಳೆ ಬೀಳಬಹುದು ಅನ್ನುವಂಥದ್ದು. ಮುಂದಿನ 3-4 ದಿವಸ ಇದೇ ಥರದ ವಾತಾವರಣ ಮುಂದುವರಿಯುವಂಥ ಸಾಧ್ಯತೆ ಇದೆ. ವಿಪರೀತವಾದ ಗಾಳಿ ಬೀಸ್ತಾ ಇರೋದ್ರಿಂದ ಮೀನುಗಾರಿಕೆ ಕೂಡ ಆರಂಭ ಆಗುವಂಥ ಸಾಧ್ಯತೆ ಇದೆ. ನಾವು ನೋಡ್ಬೋದು ಮಲ್ಪೆ ಆಸುಪಾಸಿನಲ್ಲಿ ಬೋಟುಗಳನ್ನು ಕೂಡ ಲಂಗರು ಹಾಕಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಮತ್ತೆ ಮಳೆ ಶುರುವಾಗಿದೆ. ಯಾವಾಗ ನಾಡದೋಣಿ ಶುರುವಾಗಬಹುದು ಅಂತ ಫಿಶಿಂಗ್ ಈಗ ಸದ್ಯದಲ್ಲಿ ಹೇಳ್ತಾರೆ. ಅಂದರೆ ಈ ಥರ ಮಳೆಯಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ ಇಲ್ಲ ಫುಲ್ ಗಾಳಿ ಚಂಡಮಾರುತ ಹೇಳಿಕ್ಕೆ ಬರೋದಿಲ್ಲ. ಅಂದ್ರೆ ಭಯ ಆಗುತ್ತೆ ಸರ್. ಒಳಗೆ ಈ ಥರ ಗಾಳಿ ಬೀಸುವ ಇದರಲ್ಲಿ ಮೂಮೆಂಟಲ್ಲಿ ಒಳಗೆ ಹೋಗೋದು ಕಷ್ಟ ತುಂಬ. ಎಷ್ಟು ದಿವಸ, 2-3 ದಿವಸ ಬಿಡಬೇಕಾಗ್ತದೆ? ಬಿಡಬೇಕಾಗ್ತದೆ. ಅಂದರೆ ಈಗ ಸಣ್ಣ ಸಣ್ಣ ದೋಣಿ ಬಿಡ್ತಾರೆ, ದೊಡ್ಡ ದೊಡ್ಡ ದೋಣಿ ಹೋಗ್ಲಿಕ್ಕೆ ಕಷ್ಟ, ದೂರ ಹೋಗ್ಲಿಕ್ಕೆ. ಇಲ್ಲಿ ಹತ್ತಿರದಲ್ಲೆಲ್ಲ ಹೋಗಿ ಬರ್ಬೋದು. ಹಾಗಾಗಿ ನಿಮ್ಮ ಹೆಸರು? ನಮ್ಮ ಹೆಸರು